ಅದು ಅದು ಡಿಲೀಟ್ ಮಾಡಿದ್ರೆ ಸೈಪನ್ ಸಾಬ್ ಹಳಮಿನಿಯವರ ತೋಟಕ್ಕೆ ನಾನು ಭೇಟಿ ಕೊಟ್ಟಿದ್ದೀನಿ. ಇದು ಟೊಮೆಟೊ ಬೆಳೆಯನ್ನು ಭಾಳ ಚೆನ್ನಾಗಿ ಬೆಳೆದಿದ್ದಾರೆ. ಬಟ್ ಮಾರ್ಕೆಟಿಂಗ್ ರೇಟ್ ಇಲ್ಲಾರಕ್ಕೆ ಅವರು ಭಾಳ ಆಸಕ್ತಿ ಭಾಳ ಆಗಿಬಿಟ್ಟಿದ್ದಾರೆ. ಇದರಿಂದ ಅದಕ್ಕೆ ಮೇಲಧಿಕಾರಿಗಳ ಹೇಳಿದ ಆದೇಶ ಪ್ರಕಾರ ಬಂದು ಭೇಟಿ ಕೊಟ್ಟಿದ್ದೀನಿ. ಇದು ಮೇಲಧಿಕಾರಿಗಳ ಗಮನಕ್ಕೂ ತರ್ತೀವಿ ಅಥವಾ APMC ಮಾರ್ಕೆಟ್ ಯಾರ್ಡಿಗೆ ಬರ್ತಾರೆ ಹೆಚ್ಚಾಗಿ. ಇದು APMC ಮಾರ್ಕೆಟ್ ಯಾರ್ಡ್ ಪ್ರಕಾರ ಅದ್ರ ರೇಟ್ ಏನದ ಇದು ಮಾಡ್ಕೊಂಡು ಸ್ಪಂದನೆ ಮಾಡಿಕೊಂಡು APMCಗೆ ಸ್ವಲ್ಪ APMC ಮಾರ್ಕೆಟ್ ಆಫೀಸರ್ಗೆ ಭೇಟಿ ಆಗ್ಬೇಕಂತೇಳಿ ಕೇಳ್ಕೊತೀನಿ. ಅದು ಏನೇ ನಮ್ಮ ಇಲಾಖೆಯಿಂದ ಏನೇ ಸಹಾಯ ಸವಲತ್ತು ಇದ್ದರೂ ನಾವು ಸ್ಪಂದಿಸ್ತೀನಿ. ಮತ್ತು ಈಗ ಇನ್ನೊಂದು ಅವ್ರಿಗೆ ಹೇಳ್ಬೇಕಾದ್ರೆ ರೇಟ್ ಟೊಮೆಟೊ ರೇಟ್ ಅಂತೂ ಬಿದ್ದುಬಿಟ್ಟದ ರೀ, ಇಡೀ ಮಾರ್ಕೆಟಿಗೆ ಬಿದ್ದದ. ನಾನು ಹೇಳ್ದಂಗೆ ಈಗ ಅವರು ಈಗ ಹಸಿಮೆಣ್ಸಿಕಾಯಿ ಮಾಡ್ಬೇಕು. ಈಗ ಸದ್ಯ ರೀ ಹಸಿಮೆಣ್ಸಿಕಾಯಿ ಮಾಡಿರಿ ಒಳ್ಳೆ ರೇಟ್ ಸಿಗ್ತದೆ. ಯಾಕಂದ್ರೆ ನಾನು ಮಾಡೋದೀನಿ, ನಾನು ಒಂದು 4 ಮಂದಿ ರೈತರಿಗೂ ಮಾಡ್ಸೋದೀನಿ. ಹಸಿಮೆಣ್ಸಿಕಾಯಿ ರೇಟ್ ಇನ್ನಿಲ್ಲ, ಇನ್ನು ನಾಳೆ ಇನ್ನು ಬರ್ತೈತೆ ರೀ. ಹಸಿಮೆಣ್ಸಿಕಾಯಿ ರೇಟ್ ಬರ್ತದೆ, ಹಸಿಮೆಣ್ಸಿಕಾಯಿ ಮಾಡಂತ ರೈತರಲ್ಲಿ ಮನವಿ ಮಾಡ್ತಾರೆ. ರೈತರು ನೀವು ಹೇಳ್ರಿ, ಏನು ಮಾತಾಡ್ರಿ ಸರ್, ಮಾತಾಡ್ರಿ. ನನ್ನ ಪರಿಸ್ಥಿತಿ ಏನು, ನಿಮ್ಮ ಪರಿಸ್ಥಿತಿ ಹೇಳ್ರಿ. ನಾ ಎಷ್ಟು ತೊಂದರೆ ಹೋಗೋದೀನಿ, ಏನು ಸುದ್ದಿ ಅನ್ನೋದೆಲ್ಲ ಹೇಳ್ರಿ. ಎಷ್ಟು ಖರ್ಚುಗಳು ಮಾಡಿದಪ್ಪ ಎಲ್ಲ ಹೇಳೋರಿಗೆ. ಸರ್ ಬಂದಾರ, ಸರ್ ಮುಂದೆ ಹೇಳು ಎಲ್ಲಿಂದ ಎಲ್ಲಿ ತನಕ ಮಾಡಿದಿ, 3 ತಿಂಗಳ ಬೆಳೆ ಕಷ್ಟಪಟ್ಟು ಮಾಡಿದಿ, ಅದು ಏನೇನಾಯ್ತು ಅಂತ ಸರ್ ಮುಂದೆ ಹೇಳ್ಕೊ. ಇಲ್ಲ ಹೇಳಕ್ಕೆ ಕಣ್ಣಿಗೆ ಕಾಣಿಸ್ತೈತಲ್ರಿ. ಆದರೂ ಸ್ವಲ್ಪ ರೈತ ತುಂಬ ನೊಂದ್ಕೊಂಡವ ಅನ್ರಿ. ಹಿಂಗಾಗಿ ಅವ ಈ ಮೀಡಿಯಾದ ಮುಂದೆ ಇದೇ ಪ್ರಥಮದಲ್ಲಿ ಬಂದವ, ಅದನ್ನೂ ಸಹಿತ ಬೇಡ ಕೂತವ. ಅದನ್ನು ನಾವೇ ಬೇಡ ಬಿಡಬಾರ್ದು, ಇದನ್ನು ಏನಾದ್ರು ಮಾಡ್ಬೇಕು, ಸಾಹೇಬ್ರಿಗೆ ಹೇಳ್ಬೇಕು, ನಮ್ಮ ಕಾಕವ್ರಿಗೆ ಹೇಳ್ಬೇಕಂತ ಹೇಳಿಕ್ಷಂದ್ರೆ ಭಾಳ ಗಟ್ಟಿತನದಿಂದ ಗಂಟು ಬಿದ್ದು ಇದನ್ನು ಅವರು ಕಾಕೋರು ಬೆನ್ನೇ ಬಿಡಲಿಲ್ಲ. ಸರಿ ಕರ್ಸಮಪ್ಪ ತಮ್ಮ ಸ್ವಲ್ಪ ಮುಗ್ಧ ಮನುಷ್ಯದಿಂದ ಅವನ ಕಾಯಂ ಬೆಳೆಯನ್ನು ಬೆಳೆಯವನ, ಅದಕ್ಕೊಂದು ಏನು ಸ್ಪಂದನೆ ಕೊಡಂಬತ್ತು ಹೇಳಕ್ಕೆ ಹೇಳ್ದಂದು ಇದನ್ನು ಇದು ಮಾಡಿದ್ವಿ. ಏನು ಹೇಳ್ತಿ ಹೇಳಿ ಸರಿ ಸ್ವಲ್ಪ. ಇವತ್ತು ನಾನು ಕಂದಾಯ ಇಲಾಖೆ ಅಧಿಕಾರಿಗಳ ಜೊತೆ ನಾನು ಮಾತಾಡೀನಿ, RIS ಜೊತೆ ಮಾತಾಡೀನಿ. ಇವತ್ತು ತಹಸೀಲ್ದಾರ್ ಸಾಹೇಬ್ ಜೋಡಿ ಮಾತಾಡಿ, ಗ್ರಾಮ ಲೆಕ್ಕಾಧಿಕಾರಿಗಳ ಜೋಡಿ ಮಾತಾಡಿದ್ದೀನಿ. ಪಾಪ ಒಂದು ಬಾಯನ್ ಮಾತು ಬರಲಿರ್ತೈತೆ. ಯಾಕೆ ಮಾಲ ಬೆಳೆದು ಅದನ್ನು ನಮ್ಮ ಕೈ ಬರಲಂದಾಗ ಎಷ್ಟು ತೊಂದರೆ ಆಗ್ತದೆ ಅನ್ನೋದು ಗೊತ್ತಾಗ್ಯದ. ಅದಕ್ಕೆ ನಮ್ಮ ಗುಲ್ಗೇರಿ ರಾಜಕಾರಣಿಗಳಿಗೆ ನಾನು ಒಂದು ಖಡಕ್ ಎಚ್ಚರಿಕೆ ಕೊಡ್ತೀನಿ. ಇಂಥ ರೈತರಿಗೆ ಏನೇನು ಆಗಿರ್ತದೆ ಅದನ್ನು ಜರ ಸ್ಪಂದನೆ ಮಾಡಿರಿ. ನಿಮ್ಮ ದೊಡ್ಡತನ ಇಲ್ಲಿ ತೋರಿಸ್ರಿ. ಯಾರಿಗೆ ಆರಾಮಿರ್ಲಾರ್ದಾಗ ಅವ್ರ ಮನೆಗೆ ಹೋಗ್ರಿ. ಯಾರು ರೈತ ಬೆಳೆದವನ ನುಕ್ಸಾನ ಅಲ್ಲಿಗೆ ಬರ್ರಿ, ಅವ್ನಿಗೆ ಏಟು ನಿಮ್ಗೆ ಸಹಾಯ ಆಗ್ತದೆ ಮಾಡ್ತೀರಿ. ಅದು ಬಿಟ್ಟು ಕಿಚ್ಚಿಂದ್ರೆ ಇನ್ನು ಇಲೆಕ್ಷನ್ ಟೈಮ್ದಾಗ ನಾವು ನಿಮ್ಮವ್ರೇನು ಅದು ಮಾಡಿ ಇದು ಮಾಡಿ ಅನ್ನೋದಕ್ಕಿಂತ ಇಂಥ ಕೆಲಸ ಮಾಡ್ರಿ ನಿಮ್ಮ ರಾಜಕಾರಣಿಗಳು. ನೀವು ಯಾವ ರಾಜಕಾರಣಿಗಳನ್ನಂಗೆ ನನಗೆ ಯಾಕಂತಂದ್ರೆ ನೀವು ಜಿಲ್ಲಾ ಮಟ್ಟದಾಗ ಹೋಗಿ ರಾಜ್ಯ ಮಟ್ಟದಾಗ ನಾನೇ ಭಾರಿ ನಾನೇ ಭಾರಿ ಅನ್ನೋದು ಬಿಟ್ಟು ಕಿಚ್ಚಿಂದ್ರೆ. ಇಂದು ನಾವು ಗುಲ್ಗೇರಿ ಗ್ರಾಮದ ಸೈಪನ್ ಸಾಬ್ ಹಳಿಮನೆಯವರ ಟೊಮಾಟೊ ತೋಟಕ್ಕೆ ಭೇಟಿ ನೀಡಿದ್ದೀವಿ. ಜೊತೆಗೆ ನಮ್ಮ ಜೊತೆಯಲ್ಲಿ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳಾದಂಥ ನಮ್ಮ ಚಿದಾನಂದ ಸರ್ ಅವರು ಬಂದಿದ್ದಾರೆ. ಇವತ್ತು ಈ ಒಂದು ರೈತನ ಟೊಮಾಟೊ ನೋಡಿ ನಮಗೆ ಭಾಳ ದುಃಖ ಅನ್ನಿಸ್ತಾ ಇದೆ. ಏಕೆಂದರೆ ಸುಮಾರು ಒಂದು 60,000 ರಿಂದ 70,000 ರೂಪಾಯಿ ಬಂಡವಾಳ ನೀಡಿ ಈ ಹೊಲವನ್ನು ಲೀಜಿಗೆ ಹಾಕೊಂಡು ನಾವು ರಣ ತಮ್ಮದಿರೋದು. ಅದಕ್ಕೊಂದು 40,000 ರೂಪಾಯಿ, ಸುಮಾರು 1 ಲಕ್ಷ ರೂಪಾಯಿ ಬಂಡವಾಳ ಹಾಕಿ ಇವತ್ತು ಸಾಕಷ್ಟು ಇಳುವರಿ ಬಂದದ. ಆದರೆ ಮಾರ್ಕೆಟಿಂಗ್ ಬೆಲೆ ಪಾಪ ರೈತಗೆ ಸಿಗಲಾರ್ದಂಥ ಒಂದು ಸಂದರ್ಭ ಬಂದು, ಈ ಒಂದು ನಿಟ್ಟಿನಲ್ಲಿ ನಾವು ಮೊನ್ನೆ TV ಮಾಧ್ಯಮಗಳು, ವಿಡಿಯೋಗಳು, ಮತ್ತು ಮೀಡಿಯಾಗಳೆಲ್ಲ ಸುದ್ದಿಯನ್ನು ಮಾಡಿದ್ದೀವಿ. ಇವತ್ತು ಅಧಿಕಾರಿಗಳು ಅದಕ್ಕೆ ಸ್ಪಂದನೆ ಮಾಡಿ ಸ್ಪಾಟ್ ನೋಡಿದ್ರೆ ಆಯ್ತದು, ನಮ್ಮ ಚೌಕಟ್ಟಿನಲ್ಲಿ ಏನರ ಇದ್ರೆ ನೋಡ್ರಿ ಅಂತ ಹೇಳಿದೆವು. ಅವ್ರಂದರು ಸರ ಸಾಕಷ್ಟು ಬೆಳೆ ಬೆಳೆದ, ಅತಿವೃಷ್ಟಿ ಅನಾವೃಷ್ಟಿಗೂ ಅಷ್ಟೇ ನಮಗೆ ಅವಕಾಶ ಅದ, ಆದರೆ ಮಾರ್ಕೆಟಿಂಗ್ ಬಿದ್ದಾಗ ನಮಗೇನು ಸರ್ಕಾರದಿಂದ ಸೌಲಭ್ಯ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ಯಾರ. ಆದರೂ ಸಹಿತ ಹಿರಿಯ ಅಧಿಕಾರಿಗಳಿಗೆ ಕೇಳ್ರಿ, ಸ್ಥಳೀಯ ಒಂದು ಜನಪ್ರತಿನಿಧಿ ಕೇಳ್ರಿ ಅನ್ನುವಂಥ ಮಾತನ್ನು ಅವ್ರಿಗೆ ನಾನು ಹೇಳಿದ್ದೀನಿ. ಅವರು ಅದಕ್ಕೆ ಆಯಿತು ಏನಾದರೂ ಅಲ್ಲಿ ನಾನು ಸಾಹೇಬ್ರ ಜೋಡಿ ಮಾತಾಡ್ತೀನಿ ಅಂತ ಹೇಳ್ಯಾರ. ಅದಕ್ಕೆ ನಾನು ಮನವಿ ಮಾಡ್ಕೊತೀನಿ ನಮ್ಮ ಸಂಬಂಧಪಟ್ಟಂಥ ಜನಪ್ರತಿನಿಧಿಗಳಂದ್ರೆ ನಮ್ಮ ಶಾಸಕರು ಸಹಿತ ಅಧಿವೇಶನದೊಳಗೆ ಅದಾರ. ಬಂದ ನಂತರ ಅವ್ರ ಗಮನಕ್ಕೂ ಅದು ವಿಷಯವನ್ನು ನಾನು ತರ್ತೀನಿ. ಪಾಪ ಬಡವ ರೈತಗೆ ಏನಾದರೂ ಮಾರ್ಕೆಟಿಂಗ್ ಸೌಲಭ್ಯ ಆಗಿರ್ಬೋದು ಅಥವಾ ಯಾವ ರೀತಿಯಲ್ಲೇ ಒಂದು ಪರಿಹಾರ ಕೊಡುವಂಥ ಒಂದು ವ್ಯವಸ್ಥೆ ಆಗಬೇಕು. ಯಾಕಂದ್ರೆ ನಾವು ಭಾಳ ಮುಗ್ಧ ಎಲ್ಲ ಅನುಭವಿಕದ, ನಾವು ತರಕಾರಿ ಬೆಳೆ ಒಳಗೆ ಅನುಭವಿಕದನ. ಈ ಒಂದು 2-3-4 ವರ್ಷ ಆಯಿತು ಯಾವ ಬೆಳೆ ಬೆಳಿತಾನೆ ಆ ರೇಟಿಗೆ ಅವ್ನಿಗೆ ಮಾರ್ಕೆಟಿಂಗ್ ಇರಲ್ಲ. ಉತ್ಪನ್ನ ಮಾತ್ರ ಸಾಕಷ್ಟು ಬೆಳೆಯನ್ನು ತೆಗೆದಿರ್ತಾನವ. ಅದಕ್ಕೆ ಇವತ್ತು ಎಂಥ ಒಂದು ಸಂದರ್ಭ ಅಂದರೆ ಒಂದು 3 ತಿಂಗಳು ಬೆಳೆ ಇದು, 3 ತಿಂಗಳ ತನಕ ಅದಕ್ಕೆ ಅದ್ರ ಜೊತೆ ಹೋರಾಟ ಮಾಡಿ ಏನು ಬೇಕಾದ್ರೆ ಎಲ್ಲ ಲಾಗೋಡಿ ಹಾಕಿ ಇವತ್ತು ಕಡಿ ಕಾಲಕ್ಕೆ ಇನ್ನೇನು ಪೀಕ್ ಬರ್ತಪ್ಪ ಅನ್ನೋದ್ರಾಗ ಇಂಥ ಒಂದು ಸಂದರ್ಭ ಅನುಭವಿಸಿದ ರೈತನ ಗೋಳಾಟ ನಿಜವಾಗ್ಲೂ ಅದ. ಅದಕ್ಕೆ ಇವತ್ತು ನಾವು ರಾಜಕಾರಣಿಗಳಾಗಿರ್ಬೋದು, ವ್ಯಾಪಾರಸ್ಥರಾಗಿರ್ಬೋದು, ಮತ್ತೊಂದು ಫೀಲ್ಡ್ನಾಗಿದ್ದವರು ದಿನನಿತ್ಯ ಆದಾಯ ಮಾಡ್ಕೋತೀವಿ.
ಇವತ್ತು 3 ತಿಂಗಳ ಕಾಲ ಸತತವಾಗಿ ಇವತ್ತು ಶ್ರಮಪಟ್ಟು ಕೊನೆಗೊಮ್ಮೆ ಕಣ್ಣೀರು ಹಾಕ್ತಕ್ಕಂಥ ಪರಿಸ್ಥಿತಿ ಬರ್ತದಂದ್ರೆ ಇದು ನಿಜವಾದ ರೈತರ ಪರಿಸ್ಥಿತಿ ಹಿಂಗಿರ್ತದ. ಕೆಲವೊಬ್ರು ರೈತರ ಹೆಸರು ಹೇಳ್ಕೊಂಡು ಟಾವೆಲ್ ಹಾಕೊಂಡು ಹೋರಾಟ ಮಾಡಿ ಏನಾರ ಹೊಡ್ಕೊಂಡು ಹೋಗ್ತಾರೆ. ಇಂಥ ರೈತಗೆ ಬಂದು ನೀವು ಯಾರಾದ್ರೂ ನಿಂದಿರ್ತಿದ್ರಿ, ಅವ್ನಿಗೆ ಸಪೋರ್ಟ್ ಮಾಡ್ತಿದ್ರಿ, ಧೈರ್ಯ ತುಂಬ್ತಿದ್ರಿ ಅಂದ್ರೆ ಇದು ನಿಜವಾದ ರೈತರ ಹೋರಾಟಗಳನ್ನು ನಾನು ಅನುಭವದ ಇವತ್ತು ನಾನು ಸಹಿತ ಇವತ್ತು ಪತ್ರಿಕಾ ಮಾಧ್ಯಮದ ಮೂಲಕ ಅದನ್ನ ಎಲ್ಲ ವಿಷಯಗಳನ್ನ ಬೇರೆ ಕಡೆ ನಾವು ರಿಪೋರ್ಟರ್ ಆಗಿ ಪತ್ರಕರ್ತನಾಗಿ ಏನೆಲ್ಲ ನಾನು ಅದನ್ನು ಸುದ್ದಿ ಮಾಡಬೇಕು ಮಾಡಿದ್ದೀನಿ. ಇನ್ನು ಅವರಿಗೆ ಸರ್ಕಾರದಿಂದ ಆಗಲಿ ಅಥವಾ ಜನಪ್ರತಿನಿಧಿಗಳಿಂದ ಆಗಲಿ ಏನಾದರೂ ಒಂದು ಸಹಾಯ ಸೌಲಭ್ಯ ಬರುತ್ತಾನೆ ಇದಕ್ಕೆ ಬೆನ್ನು ಹತ್ತಿ ಅವ್ರಿಗೆ ಏನಾದರೂ ಒಂದು ಒಳ್ಳೆಯ ಒಂದು ಅವ್ರು ಅಟ್ಲೀಸ್ಟ್ ಅವ್ರು ಹಾಕಿದಂಥ ಲಾಗೋಡಿನ ಬರುವಂಥ ಒಂದು ವ್ಯವಸ್ಥೆ ನಾವು ಏನಾರು ಮಾಡ್ತೀವಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಯಾಕಂದರೆ ಅಧಿಕಾರಿಗಳು ಪಾಪ ಅವರು ಅವನು ಅಧಿಕಾರಿನೂ ಅವ್ರ ಮನ್ಯಾಗ ತೋಟದಾಗ ಟಮಾಟೆ ಮಾಡಿ ಅವರು ಲುಕ್ಸಾನ ವಿಚಾರ. ಆದ್ರೆ ಅವ್ರ ಅಧಿಕಾರಿಗಳಾದ್ರೆ ಏನಾರು ನಡೀತದೆ, ಈ ರೈತಿಗೆ ಏನು ಮಾಡ್ತೀವಿ ಮಾಡಪ್ಪ ಅನ್ನುವಂಥ